ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಿಗೂಢ ನಾಪತ್ತೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರೋದು. ಈತ ನಾಪತ್ತೆ ಆಗಿದ್ದಾನೆ ಅನ್ನುವಂಥ ವಿಚಾರ. ಈಗ ಎಂಎಸ್ಎಂಇ ಎಂಡಿ ಆಗಿದ್ದ ಈತ ಜ್ಞಾನೇಂದ್ರ ಕುಮಾರ್ ಈಗ ನಾಪತ್ತೆ ಆಗಿದ್ದಾನೆ. ಇಡಿ ದಾಳಿಯ ಭಯದಿಂದ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆದ್ನ ಅನ್ನುವಂಥ ಅನುಮಾನ ಇದೆ. ಆ ರೀತಿಯ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ರಾಜ್ಯದ ಹಲವೆಡೆ ದಾಳಿಯನ್ನು ನಡೆಸಿತ್ತು ಇಡಿ ಅಧಿಕಾರಿಗಳು. ಅಂದ್ರೆ ಇಲ್ಲಿ ಇಡಿ ದಾಳಿಯ ಆತಂಕದಿಂದಾಗಿ ಈತ ಬೇರೆ ಕಡೆಗೆ ಶಿಫ್ಟ್ ಆದ್ನ, ನಾಪತ್ತೆ ಆದ್ನ ಅನ್ನುವಂಥ ವಿಚಾರ ಈಗ. ಸೊ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ನಾನಾ ಅನುಮಾನಗಳು ಈಗ ಶುರುವಾಗ್ತಾ ಇರೋದು. ಸಹಜವಾಗಿ ಅನುಮಾನ ಇದೆ. ಜ್ಞಾನೇಂದ್ರ ಕುಮಾರ್ ಕುಟುಂಬದಿಂದ ದೂರು ಬಂದಿಲ್ಲ, ಯಾಕೆ ಕೊಟ್ಟಿಲ್ಲ? ಜ್ಞಾನೇಂದ್ರ ಕುಮಾರ್ಗಾಗಿ ಹುಡುಕಾಟ ನಡೀತಾ ಇದೆ ಅಂತ ಪೊಲೀಸ್ ಹೇಳ್ತಾ ಇರೋದು. ಕೊನೆಯದಾಗಿ ಏರ್ಪೋರ್ಟ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಏರ್ಪೋರ್ಟ್ ತನಕ ಮೊಬೈಲ್ ಆನ್ ಇರುತ್ತೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ತೆರಳಿರುವುದು ಕನ್ಫರ್ಮ್. ಆ ಏರ್ಪೋರ್ಟ್ ಇಂದ ಎಲ್ಲಿ ಹೋಗಿದ್ದಾನೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ತನಕ ಮೊಬೈಲ್ ಆನ್ ಇರುತ್ತೆ. ಏರ್ಪೋರ್ಟ್ ಹತ್ತದ ಇದ್ದಂಗೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಒಂದೆರಡು ದಿನದ ಹಿಂದೆ ಬಂದಿದೆ. ಇನ್ನು ಯಾವುದೋ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗಲಿ ಅಥವಾ ಬೇರೆಯವ್ರು ಯಾರನ್ನ ಆಗಲಿ ಲಾಡ್ಜ್ ಮಾಡಿಲ್ಲ. ಮತ್ತು ಇವತ್ತು ಕೂಡ ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾಯಿದೆ. ಎಲ್ಲ ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅವರು. ಸೊ ಅದಕ್ಕೆ ಮುಂದೆ ಏನು ಮಾಡಬೇಕು ನೋಡೋಣ. ಅದು ಆ್ಯಸ್ ಆಫ್ ನಾವು ನಮ್ಗೆ ಮಾಹಿತಿ ಏನಿರೋದು ಲಾಸ್ಟ್ ಅವರು ಏರ್ಪೋರ್ಟಲ್ಲಿ ಕಂಡು ಬಂದರು ಅಂತ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಸೊ ಅಲ್ಲಿನೂ ಕೂಡ ನಮಗೆ ಕೆಲವು ಮಾಹಿತಿ ಲಭ್ಯ ಆಗಿದೆ. ಸೊ ಮುಂದಿನ ದಿಕ್ಕು ನಾವು ಹೇಗೆ ನೋಡ್ಕೋಬೇಕು ಅಂದ್ಬಿಟ್ಟು ನೋಡ್ತೀವಿ. ಅದನ್ನು ವಿ ಆರ್ ಸ್ಟಿಲ್ ಇನ್ವೆಸ್ಟಿಗೇಟಿಂಗ್. ನೋಡಿ, ಒಂದ್ ಕಡೆ ಇಡಿ ಕಡೆಯಿಂದ ರೇಡ್ ಮುಂದುವರಿತಾ ಇದೆ, ಮತ್ತೊಂದು ಕಡೆ ಈ ಜ್ಞಾನೇಂದ್ರ ನಾಪತ್ತೆ ಆಗಿರುವಂತ ವಿಚಾರ. ಆಗಸ್ಟ್ 20ರಂದು ದೆಹಲಿಗೆ ತೆರಳಿರುವಂತಹ ಜ್ಞಾನೇಂದ್ರ ಕುಮಾರ್ ಮಧ್ಯಾಹ್ನ 3 ಗಂಟೆಗೆ ಇಂಡಿಗೋ ವಿಮಾನದಲ್ಲಿ ಈತ ಪ್ರಯಾಣವನ್ನ ಬೆಳೆಸಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 30,250 ರೂಪಾಯಿ ಕೊಟ್ಟು ಇಂಡಿಗೋ ವಿಮಾನ ಟಿಕೆಟ್ ಅನ್ನ ಈತ ಬುಕ್ಕಿಂಗ್ ಮಾಡಿಕೊಂಡಿದ್ದಾನೆ. ಮಧ್ಯಾಹ್ನ 1:30ಕ್ಕೆ ಟಿಕೆಟ್ ಬುಕ್ ಮಾಡಿರುವಂಥ ಈ ಜ್ಞಾನೇಂದ್ರ ಮಾರ್ಚ್ ತಿಂಗಳವರೆಗೆ KPSCಯಲ್ಲಿ ಈತ ಇದ್ದ ಅನ್ನುವಂಥ ವಿಚಾರ. ಸೊ ಹಂಗಾಗಿ ರೇಡ್ನಿಂದಾಗಿ ಹೆದರಿ ಈತ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಏರ್ಪೋರ್ಟ್ ತನಕ ಈತನ ಮೊಬೈಲ್ ಆನ್ ಇರುತ್ತೆ, ಬಟ್ ಏರ್ಪೋರ್ಟ್ ಹೋಗ್ತಾ ಇದ್ದಂಗೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅನ್ನೋದು. ಬಟ್ ಈಗ ಬರ್ತಾ ಇರುವಂಥ ಮಾಹಿತಿ ಇಡಿ ದಾಳಿಯಿಂದ ಹೆದರಿರಬಹುದು ಅನ್ನೋದು. ಎಲ್ಲಿ ಹೋಗಿರ್ತಾನೆ ಅಂತ ಹೇಳಿ ಈತ ಎಲ್ಲಿ ಹೋಗಿರಬಹುದು? ಹೇಗೆ ಪ್ರೇಮ್ ಕುಮಾರ್, ಮುಖ್ಯವಾಗಿ ಜ್ಞಾನೇಂದ್ರ ಕುಮಾರ್ ಅವರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಯಾವುದೇ ಅಧಿಕೃತ ದೂರುಗಳು ಇನ್ನೂ ದಾಖಲಾಗಿಲ್ಲ. ಪೊಲೀಸ್ ಮಾಹಿತಿಯ ಪ್ರಕಾರ ಕೂಡ ಅಧಿಕೃತವಾಗಿ ಯಾರು ದೂರನ್ನ ನೀಡಿಲ್ಲ. ಅವರ ಕುಟುಂಬಸ್ಥರು ಇರ್ಬೋದು, ಸ್ನೇಹಿತರು ಇರ್ಬೋದು, ಯಾರು ಕೂಡ ಇನ್ನೂ ದೂರನ್ನ ನೀಡಿಲ್ಲ. ಆದ್ರೆ ಪೊಲೀಸರು ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಅನ್ಅಫಿಷಿಯಲ್ ಆಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಜ್ಞಾನೇಂದ್ರ ಕುಮಾರ್ ಏನಿದ್ದಾರೆ, ಇವರು 2016ನೇ ಬ್ಯಾಚ್ ನ IAS ಅಧಿಕಾರಿ. ಇವರು ರಾಜ್ಯದ ಹಲವು ಕಡೆಗಳಲ್ಲಿ ಕೆಲಸವನ್ನ ಮಾಡಿದ್ರು. ಈ ಹಿಂದೆ KPSCಯಲ್ಲಿ ಕೂಡ ಇವರು ಕೆಲಸವನ್ನ ಮಾಡ್ತಾ ಇದ್ರು. ಪರೀಕ್ಷಾ ಮೇಲ್ವಿಚಾರಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಆದ್ರೆ ಅಲ್ಲಿ ಇರ್ರೆಗ್ಯುಲರ್ ಡ್ಯೂಟಿ ಅಂತ ಹೇಳಿ ಅವರನ್ನ MSMEಗೆ ವರ್ಗಾವಣೆ ಕೂಡ ಮಾಡಲಾಗಿತ್ತು. ಆದ್ರೆ ಈಗ ಇಡಿ ದಾಳಿ ಆಯ್ತು ನೋಡಿ, ಏಕಾಏಕಿಯಾಗಿ. ಆ ಇಡಿ ದಾಳಿಯ ನಂತರ ಇವರು ಸಂಪರ್ಕಕ್ಕೆ ಸಿಗದೆ ಇರೋದು, ಏರ್ಪೋರ್ಟ್ ಹೋದ ನಂತರ ಎಲ್ಲಿ ಹೋದ್ರು ಅನ್ನೋದು ಗೊತ್ತಾಗದೆ ಇರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಸೊ ಹೀಗಾಗಿ ಏನಾದ್ರೂ ಇಡಿ ದಾಳಿಯ ಭಯದಿಂದಾಗಿ ಅವ್ರೇನಾದ್ರೂ ಮಿಸ್ ಆದ್ರ ಅಥವಾ ಎಲ್ಲಿ ಹೋದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಕೊನೆಯದಾಗಿ ಏರ್ಪೋರ್ಟ್ಗೆ ಹೋಗಿರೋದು ಈಗ ಸದ್ಯ ಗೊತ್ತಾಗ್ತಾ ಇರುವಂತದ್ದು. ಒಂದ್ ವೇಳೆ ಅಧಿಕೃತವಾಗಿ ದೂರುಗಳು ದಾಖಲಾಯ್ತು ಅಂತ ಹೇಳಿದ್ರೆ ಪೊಲೀಸರು ಇನ್ನೂ ಹುಡುಕಾಟವನ್ನ ನಡೆಸ್ತಾರೆ. ಆದ್ರೆ ಈಗ ಯಾವುದೇ ಅಧಿಕೃತ ದೂರುಗಳು ದಾಖಲಾಗಿಲ್ಲ. ಆದ್ರೆ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಅವರು. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ಒಂದು ಹಂತದ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹೇಮಕುಮಾರ್.
ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.